ಸೌಭಾಗ್ಯವನ್ನ ಇವತ್ತಿಗೆ ಕಿತ್ತುಕೊಂಡು ವೈದವ್ಯದ ಪಟ್ಟವನ್ನು ಕೊಟ್ಟು ಹೋಗಿರ್ತಕ್ಕಂಥ ನಮ್ಮ ಶ್ರೀಮಾನ್ ಶಾಂತಕುಮಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ದುಃಖ ತಪ್ತರಾಗತಕ್ಕಂಥ ಸತಿಯನ್ನು, ಆ ಮಕ್ಕಳನ್ನು, ಇಲ್ಲಿ ನೆರೆದಿರ್ತಕ್ಕಂಥ ಬಂಧು ಬಳಗ ಎಲ್ಲರೂ ಅವರಿಗಾಗಿ ಒಂದು ಕ್ಷಣಕಾಲವಾದರೂ ಕೂಡ ಕಣ್ಣೀರು ಹಾಕ್ತಾರೆ. ಅವರ ಆತ್ಮಕ್ಕೆ ಅದೇ ಶಾಂತಿ. ಅದರಂತೆ ಇಲ್ಲಿ ಕಥಾಭಾಗದಲ್ಲಿ ಹೇಳುವುದಾದರೆ, ಯಾವ ಮಹಾನುಭಾವರ ಆಗ್ತಕ್ಕಂತಹ ಧರ್ಮರಾಜರು ಹೇಳ್ತಾರೆ, ಸಲಹಿದೊಡೆಯನನ್ನ, ದುರ್ಭಿಕ್ಷದಲ್ಲಿ ಸಲಹಿದವನನ್ನ, ಜಲದೊಳಗೆ ಮುಳುಗಿದವನನ್ನ, ಉರಿಯೊಳಗೆ ಉರಿದವನನ್ನ, ಉರಿಲ್ ಬೆಂದು ಹೋಯ್ತಾ ಇರ್ತಾನೆ, ನನ್ನ ಪ್ರಾಣ ಹೋದರೂ ಸರಿ ಆ ಪ್ರಾಣ ಉಳಿಸ್ಬೇಕು ಅಂತ ಯಾವನು ಮತ್ತೊಂದು ಜೀವಕ್ಕೆ ಒತ್ತೆ ಇಟ್ಟು ಆ ಪ್ರಾಣವನ್ನು ಉಳಿಸೋದಕ್ಕೆ ಎಳಕಬತ್ತನೋ ಅಂಥವನನ್ನ, ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರುವಾಗ ಆ ಬೆಂಕಿ ನನ್ನನ್ನು ಸುಟ್ಟರು ಸರಿಯೇ ಆ ಜೀವನ ನಾನು ಕಾಪಾಡಬೇಕಂತ ಯಾರು ಎಳಕಬಂದು ಆ ಪ್ರಾಣ ಉಳಿಸಿದ್ರು. ದುರ್ಭಿಕ್ಷದಲ್ಲಿ ಸಲಹಿದವನನ್ನ, ಅನ್ನವೇ ಇಲ್ಲಿರ್ತಕ್ಕಂಥ ಕಾಲದಲ್ಲಿ ಅನ್ನ ಕೊಟ್ಟು ತನ್ನವನ್ನ ಕೊಟ್ಟು ಕಾಪಾಡಿದಂಥ ಪುಣ್ಯಾತ್ಮನನ್ನ ಯಾವನು ಮರ್ತು ಬಿಡ್ತಾನೋ ಅಂಥವನು ರೌರವ ನರಕವನ್ನು ಅನುಭವಿಸ್ಬೇಕಾಗುತ್ತೆ. ರೌರವ ನರಕವನ್ನು ಅನುಭವಿಸ್ಬೇಕಾಗುತ್ತೆ. ಭೀಮಸೇನ ಹೋಗಲಿ ಬಿಡು, ಮೂರ್ಖನಿಗೆ ಬುದ್ಧಿ ಹೇಳಿದ್ರೆ ಗೋರ್ಕಲ್ಲಿನ ಮೇಲೆ ನೀರಿರಿದು ಅನ್ನೋ ಗಾದಿ ಹಾಗಾಯಿತು. ಅರ್ಜುನ ಏನನ್ನ ಸಾಯಲಾರ ಸಂಕಟ ಪಡ್ತಿರೋ ಈ ಸೈನಿಕರಿಗೆ ನೀನಾರು ತೊಟ್ಟು ನೀರನ್ನು ತೆಗೆದುಕೊಂಡು ಬಾ, ಪ್ರಾಣ ಉಳಿಸೋಣ ಅಂದರೆ ಅರ್ಜುನನ ಬತ್ತಳಿಕೆ ಬಾನು ಎಳಕೊಂಡು ವರ್ಣ ಮಂತ್ರವನ್ನು ಅಭಿಮಂತ್ರಿಸಿ ಭೂಮಿಗೆ ಢಮ್ ನೆಳೆದುಬಿಟ್ಟು ಜಲ ಬುಗು ಬುಗು ಬುಗ್ಗು ಬಂದು ಆ ನೀರನ್ನು ತೆಗೆದುಕೊಂಡು ಬಂದರು. ಆದರೂ ಈಗಲೂ ಪ್ರಾಣ ಬಿಡದೆ ಇರ್ತಕ್ಕಂಥ ಯಾವ ಸೈನಿಕನ ಪ್ರಾಣ ಉಳಿಸೋದಕ್ಕೆ ಆ ಅರ್ಜುನ ಧರ್ಮರಾಯರ ಕೈಗೆ ಆ ನೀರನ್ನು ತಂದು ಕೊಡ್ತಾನೆ, ಜಲಪಾನ ಮಾಡಿಸ. ಬೊಗಸೆ ತುಂಬ ನೀರನ್ನು ತುಂಬಿಕೊಂಡಂಥ ಧರ್ಮನಂದನ ಆ ಸೈನಿಕನ ಬಳಿಗೆ ಬಂದು ಹೇಳ್ತಾರಂತೆ, ಜಲಪಾನ ಮಾಡಯ್ಯ, ನೀನು ಪ್ರಾಣ ಉಳಿಸ್ಕೋ. ಸೈನಿಕ ಮೆಲ್ಲನೆ ಕಣ್ಣರಳಿಸಿ ನೋಡಿದ, ಯಾರು ನೀನು ಅಂದ. ನಾನಪ್ಪ ಧರ್ಮರಾಯ. ಅಣ್ಣ ಆಯ್ತೇನೋ ನಿಮ್ಗೂ ಮಂಗಳಾರತಿ? ಯಾರಿಗೆ ಉಪಕಾರ ಮಾಡೋರು ಶತ್ರು ಉಪಕಾರ ಮಾಡಬಾರ್ದು ಅಂತ ನಾನು ಜಲಪಾನ ಮಾಡ್ತೀನಿ ಅಂತ ಹೋಗಿದ್ದೆ. ಧರ್ಮರಾಯ ಹೇಳ್ತಾರೆ, ನೀನು ನನ್ನನ್ನೇ ಬೈದರೂ ಚಿಂತೆ ಇಲ್ಲಪ್ಪ, ಜಲಪಾನ ಮಾಡು. ಇಲ್ಲ ಸ್ವಾಮಿ, ನಿನ್ನ ಕೈಲಿ ನಾನು ನೀರು ಕುಡಿಯಲ್ಲ. ಯಾಕೆ? ನೀನು ನನ್ನ ಶತ್ರುಪಕ್ಷದವನು, ನಾನು ಆ ದುರ್ಯೋಧನ ಕಡೆಯ ಸೈನಿಕ. ಸಾಯುವಾಗ ನಿನ್ನ ಕೈಲಿ ಏನಾದ್ರು ನಾನು ನೀರು ಕುಡಿದ್ಬಿಟ್ರೆ ಏನಾಗ್ತೀನಿ? ನಾನು ಮಿತ್ರದ್ರೋಹಿ ಆಗ್ತೀನಿ, ಪಕ್ಷಪಾತಿ ಆಗ್ತೀನಿ. ನಾನು ನೀರು ಕುಡಿಯಲ್ಲ.
ಸತ್ತರು ಸಾಯುವೆನು ಅವನ ಹೆಸರಿನಲ್ಲಿ. ಯಾರ ಹೆಸರಲ್ಲಿ? ದುರ್ಯೋಧನ ಹೆಸರಲ್ಲಿ. ಬದುಕಿದ್ದರು ಬದುಕುವೆನು ಅವನ ಹೆಸರಿನಲ್ಲಿ. ನಿನ್ನ ಕೈಲಿ ನಾನು ನೀರು ಕುಡಿದು ನರಕಕ್ಕೆ ಹೋಗೋದಿಲ್ಲ, ಸತ್ತು ನಾನು ಅವನ ಹೆಸರಿನಲ್ಲಿ ಸಾಯ್ತೀನಿ ಅಂತ ಹೇಳಿ ಮಿಲಿಮಿಲಿನ ಒದ್ದಾಡಿ 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 ಕರ್ಪೂರ ಹಚ್ಚಿ ಜೈ ಇಂದ್ರ ರಮಣ ಗೋವಿಂದ. ವಿಜಯ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ, ಶಾಂತ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಭಕ್ತರ ಉದ್ಧಾರ ಮಾಡು ಗೋವಿಂದ. ಥಟ್ಟನ್ ಪ್ರಾಣ ಬಿಟ್ಬಿಟ್ಟ. ಧರ್ಮರಾಯ ಹೇಳ್ತಾರೆ, ಎಂತೆಂತಹ ವೀರಾದಿ ವೀರರಿಗೆ ನಾವು ಮರಣವನ್ನು ತಂದು ಕೊಟ್ಬಿಟ್ಟು, ಎಂತಹ ಪುಣ್ಯಾತ್ಮ. ಒಂದು ಪಕ್ಷಕ್ಕಾಗಿ ಮತ್ತೊಂದು ಪಕ್ಷಕದ ಕಡೆ ತಿರುಗಿ ನೋಡಿದ್ರೆ ಬದುಕ್ತಾರೆ. ನಾವು ಹಂಗೇನೆ ಒಂದು ಪಕ್ಷಕ್ಕೆ ಹೋಗಿ ಸೇರ್ಕೊಬಿಟ್ರೆ ಇನ್ನೊಂದು ಪಕ್ಷಕ್ಕೆ ಸೇರಿದ್ರೆ ಎಲ್ಲರೂ ಹೋಗಲ್ಲ. ಸಂಜೆ ಹೊತ್ತಕ್ಕೊಂದು ಪಕ್ಷ, ಮಧ್ಯಾಹ್ನಕ್ಕೆ ಇನ್ನೊಂದು ಪಕ್ಷ, ಬೆಳಿಗ್ಗೆ ಒಂದು ಪಕ್ಷ. ಬೆಳಿಗ್ಗೆ ನಾವು ನಿಮಗೆ ಹಾಕೋದು. ನಾವ್ ಯಾವತ್ತು ಅವಾಗಿಂದನೂ ಹಾಕೊಂಡು ಬಂದಿದ್ವಿ ಸ್ವಾಮಿ. ನಿಮಗೆ ನಾಮ ಹಾಕಿರೋದು ನಾವು ನಿಮಗೆ ಹಾಕ್ತೀವಿ. ಬೆಳಿಗ್ಗೆ ಹಾಕ್ತೀರಾ ನಮ್ಮನ ತಳ್ಕೊಂಡ್ ಹಾಕ್ತೀನಿ. ನಾವು ವಿಭೂತಿ ಹಾಕೋದು. ಆದ್ರೆ ಅಂತಹ ಪಕ್ಷಪಾತಿಗಳು ಈಗಿನವರು ಆದ್ರೆ ಯಾವ ಧರ್ಮನಂದನ ಎಂತೆಂತಹ ಮಹಾನುಭಾವರನ್ನ ನಾವು ಬಲಿ ತಗೊಂಡು ಅಂತ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಆ ಕಡೆಯಿಂದ ಒಂದು ಹೆಣ್ಣಿನ ಆರ್ತನಾದದ ಧ್ವನಿ, ಹೆಣ್ಣಿನ ಕೂಗು. ಯಾರ ಕೂಗು? 101 ಜನ ಮಕ್ಕಳನ್ನು ಹೆತ್ತ ಗಾಂಧಾರಿಯ ಕೂಗು. ನಿನ್ನ ಮಕ್ಕಳೆಲ್ಲ ರಣರಂಗದಲ್ಲಿ ಮೃತರಾದರು ಎಂಬ ಶಬ್ದ ಕೇಳಿದೊಡನೆಯೇ ನಿಶಿರಾತ್ರಿಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಓಡೋಡಿ ಬರ್ತಾ ಇದ್ದಾಳಂತೆ. ಮಕ್ಕಳೇ, ದುರ್ಯೋಧನ, ದುಶ್ಯಾಸನ, ಮಕ್ಕಳೇ. ಈ ಶಬ್ದ ಕೃಷ್ಣ ಪರಮಾತ್ಮ ಕೇಳಿಸ್ತು. ಯಾವುದು ಹೆಣ್ಣಿನ ಆರ್ತನಾದ ಧ್ವನಿ ಬರುತ್ತಾ ಇದೆ. ನಡೆಯಿರಿ, ಇದೇ ಮಾರ್ಗವಾಗಿ ಹೋಗೋಣ ಅಂತ ಹೇಳಿ ಈ ಕಡೆಯಿಂದ ಇವರು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಆ ತಾಯಿ ಒಂದಲ್ಲ ಎರಡಲ್ಲ 10 ಅಲ್ಲ 101 ಜನ ಮಕ್ಕಳನ್ನ ಕಳೆದುಕೊಂಡಂತ ಗಾಂಧಾರಿಯ ಕಿಚ್ಚು ಅದಿಷ್ಟರ ಮಟ್ಟಿಗೆ ಆಗಿರಬೇಕು. ಮಾತೃಶೋಕಂ ಸಂವತ್ಸರಂ, ಪಿತೃಶೋಕಂ ಷಣ್ಮಾಸಂ, ಭಾರ್ಯ ಶೋಕಂ ಪುನರ್ಭಾರ್ಯ, ಪುತ್ರ ಶೋಕಂ ಜನ್ಮ ನಿರಂತರ. ಒಂದೇ ಸಾರಿ ಆ 101 ಜನ ಮಕ್ಕಳನ್ನ ಕಳೆದುಕೊಂಡಂತ ಗಾಂಧಾರಿ ನಿಮ್ಮ ತಾಯಿ ನಾನಲ್ಲವೇ, ಈ ಜೀವ ನಿಮಗಲ್ಲವೇ. ಮಕ್ಕಳೇ,
ನಿಮ್ಮನ್ನು ಅಡೆದೆ. ಗುರುಕುಲ ವಂಶದ ಸಾರ್ವಭೌಮನು ಎಲಿದೆ. ಕಣ್ಣೀರಿನ ಆರಾಧನೆ ಈ ಎಣ್ಣಿನ ಈ ವೇದನೆ. ಮಕ್ಕಳೇ, ಕಣ್ಣೀರಿನ ಆರಾಧನೆ ಈ ಎಣ್ಣಿನ ಈ ವೇದನೆ. ನಿಮ್ಮ ನೋಡೋ ಆಸೆ, ಮಾತಾಡೋ ಆಸೆ, ನಿಮ್ಮ ನೋಡೋ ಆಸೆ, ಮಾತಾಡೋ ಆಸೆ. ಪರಿತಪಿಸುತ್ತಿದೆ ಪರಿತಪಿಸುತ್ತಿದೆ ಜೀವವೋ ಕಂದ ಬಾರ. ಎತ್ತ ಬಡಲಿಗೆ ಕೊಳ್ಳಿಗಿಟ್ಟಷ್ಟು ನೋವಾಗುತ್ತಿದೆ ಮಕ್ಕಳೇ. ಅಮ್ಮ ಎಂದು ಕೂಗುವುದಕ್ಕೆ ಒಬ್ಬರು ದಿಕ್ಕಿಲ್ಲದಂತ ಆಗ್ಬಿಟ್ರ. ಒಬ್ಬರಾದರೂ ಮೇಲೆದ್ದು ಒಂದು ಸಾರಿ ಅಮ್ಮ ಅಂತ ಕೂಗ್ಕೊಬಿಡಿ. ನನ್ನ ಹೊಟ್ಟೆ ತಣ್ಣಗಾಗುತ್ತೆ, ನನ್ನ ಹೊಟ್ಟೆ ತಣ್ಣಗಾಗುತ್ತೆ ಮಕ್ಕಳೇ. ಮಾತನಾಡುವ ಒಬ್ಬರು ಬದುಕಿಲ್ಲವೇ, ಒಬ್ಬರೂ ಬದುಕಿಲ್ಲವೇ ಎಂಬುದಾಗಿ ಅಡಿಗಳಿಗೆ ಅಡ್ಡಲಾಗಿ ಬಿದ್ದಿರುವ ಹೆಣವನ್ನ ಎಡವಿ ಬೀಳ್ತಾಳೆ. ನನ್ನ ಮಗ ಇವನೇನು ಅಂತ ಮುಟ್ಟು ನೋಡ್ತಾಳೆ. ನನ್ನ ಮಗನ ಸ್ಪರ್ಶ ಮತ್ತೊಂದೆಣವನ್ನ ಎಡವಿ ಬಿದ್ಲು. ಆ ಎಣವನ್ನ ತಪ್ಪಿಕೊಂಡು ಮುಟ್ಟು ನೋಡುದು. ನನ್ನ ಮಗ ದುಶ್ಯಾಸನ ಇವನಲ್ಲ. ನೋಡಿ, ಎತ್ತ ಕರಳಿಗೆ ಮಾತ್ರ ಅರ್ಥವಾಗುತ್ತಂತೆ ಆ ತಾಯಿಗೆ. ಕಣ್ಣಿಲ್ಲದಿದ್ದರೂ ಆ ಮಕ್ಕಳನ್ನು ಮುಟ್ಟಿದ ತಕ್ಷಣ ಇವನು ನನ್ನ ಮಗ ಅಲ್ಲ ಅಂತಕ್ಕಂಥ ವಿಚಾರ ತಾಯಿಗೊಬ್ಬಳಿಗೆ ಈ ಪ್ರಪಂಚದಲ್ಲಿ ಅರ್ಥವಾಗೋದು. ಅದಕ್ಕೆ ಹೇಳ್ತಾರೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಕನಿಲ್ಲ. ಈ ರೀತಿಯಾಗಿ ಗೋಳಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಭಗವಂತ ಕೃಷ್ಣ, ಧರ್ಮರಾಯ, ಭೀಮಾರ್ಜುನಾದಿಗಳು ಎದುರಾದರು. ಕೃಷ್ಣ ಪರಮಾತ್ಮ ನೋಡ್ಬಿಟ್ಟ ಗಾಂಧಾರಿಯನ್ನು. ಓಹೋ, ಹತ್ತೆ ಗಾಂಧಾರಿ, ಅತ್ತೆ ಗಾಂಧಾರಿ. ನಕ್ಕಾಗ ಅವರ ಕಿಚ್ಚು ಎಷ್ಟರ ಮಟ್ಟಿಗೆ ಆಗ್ಬಹುದು. ದುಃಖದಲ್ಲಿರುವವರನ್ನ ನಾವು ಅಣಕಿಸಿದಾಗ ಅವರಿಗೆ ನೋವು ಅದೆಷ್ಟಾಗಬಹುದು. ಸಂಕಟದಲ್ಲಿರುವವರನ್ನ ನೋಡಿ ನಾವು ನಕ್ಕಾಗ ಅವರಿಗೆ ಅದೆಷ್ಟು ರೋಷ ಬರಬಹುದು. ಒಂದಲ್ಲ, ಎರಡಲ್ಲ, ಹತ್ತಲ್ಲ, 101 ಜನ ಮಕ್ಕಳನ್ನ ಕಳೆದುಕೊಂಡಿರುವ ತಾಯಿಯ ಮುಂದೆ ಕೃಷ್ಣ ಗಹಗಹಿಸಿ ನಕ್ಕನಲ್ಲ, ಅವಳ ಒಡಲಿಗೆ ಕೊಳ್ಳಿ ಇಟ್ಟಷ್ಟು ನೋವು ಆಗ್ಬಿಡುತ್ತಂತೆ. ಕ್ರೋಧಾಗ್ನಿ ಹುಕ್ಕಿತೋ. ರೋಷದಿಂದ ಕೃಷ್ಣನ ಕಡೆ ಕೈ ತೋರಿಸಿ ಹೇಳ್ತಾರೆ, ಎಲ್ಲವೋ ಕೊಲ್ಲ, ನನ್ನ 101 ಜನ ಮಕ್ಕಳನ್ನ ಪಾಂಡವರ ಮೇಲೆ ಎತ್ತುಗಟ್ಟಿ ರಣರಂಗದಲ್ಲಿ ಕೊಲ್ಲಿಸಿ ಎತ್ತವಳಾದ ನನ್ನ ಮುಂದೆ ಬಂದು ಕೇಕೆ ಹಾಕಿ ನಗುತ್ತಾ ನಿಂತಿದ್ದೀನಿ. ನಾನು ಯಾವ ರೀತಿಯಲ್ಲಿ 101 ಜನ ಮಕ್ಕಳನ್ನ ಕಳೆದುಕೊಂಡು ಸೋತ ಪಡ್ತಾ ಇದ್ದೀನೋ, ಅದರಂತೆ ಇನ್ನು 36 ವರ್ಷಕ್ಕೆ ನಿನ್ನ 40,000 ಯಾದವರ ವಂಶ 7 ಹೆಸರಿಲ್ಲದಂತೆ ಸಾಯಿರಿ. ಪತಿವ್ರತೆ ಕೊಟ್ಟ ಶಾಪ, ಋಷಿಗಳು ಕೊಟ್ಟ ಶಾಪ ಯಾವತ್ತಿಗೂ ಸುಳ್ಳು ಆಗೋಂಗಿಲ್ಲ. ನಾನು ಯಾವ ರೀತಿಯಾಗಿ ಪುತ್ರ ಶೋಕದಿಂದ ನಾನು ಪ್ರಾಣ ಬಿಡುತ್ತಾ ಇದ್ದೀನೋ, ನನ್ನ ಮಕ್ಕಳು ಯಾವ ರೀತಿಯಲ್ಲಿ ಒಂದು ತೊಟ್ಟು ನೀರನ್ನ ಬಾಯಿಗೆ ಬಿಡುವರಿಲ್ಲದೆ ಪ್ರಾಣ ಬಿಟ್ಟರು, ನೀನು ಸಾಯುವಾಗಲೂ ಕೂಡ ನಿನ್ನ ಬಾಯಿಗೆ ಯಾರು ಒಂದು ತೊಟ್ಟು ನೀರು ಬಿಡಬಾರದು, ನಿನ್ನ ಬಳಿ ಯಾರು ಇರಬಾರದು. ಅದರಂತೆ ನೀನು ಸಾಯಿ. ಘೋರವಾದ ಶಾಪ. ಶಾಪವಗೈದಳು ತಾನಾಗ ಗಾಂಧಾರಿಯುತ ಅವಿವೇಗ.
ಮರೆಯಲು ತಾನು ಅವಿವೇಗ ಗಾಂಧಾರ್ಯ ಶಾಪಕ್ಕೆ ಭಗವಂತ ಕೃಷ್ಣ ತಲ್ಲಣಿಸಿಬಿಟ್ಟ. ತಲ್ಲಣಿಸಿದ ಧರ್ಮನಂದನ, ನಾವಿನ್ನು ಮುಂದೆ ಹೋಗಲು ಬೇಡ ಬನ್ನಿ ಅಂತ ತಮ್ಮಂದರನ್ನ, ಧರ್ಮರಾಯರನ್ನ, ಭೀಮಾರ್ಜುನಾದಿಗಳನ್ನ ಯಾವ ಕೃಷ್ಣ ಪರಮಾತ್ಮ ಹಿಂತಿರುಗಿ ಕರ್ಕೊಂಡ್ಬಿಟ್ಟ. ತನ್ನ ಪತಿಗೋಸ್ಕರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ಲು. ಯಾಕೆ? ನನ್ನ ಪತಿ ನೋಡೋ ಪ್ರಪಂಚ ನಾನು ನೋಡಬಾರ್ದು ಅಂತ. ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಹೇಗೆ ಅಂದರೆ ಪತಿಗೆ ಬೇಡವಾದಂಥ ಕಾರ್ಯವನ್ನು ಯಾರು ಮಾಡಬಾರ್ದು ಅಂತ ತೀರ್ಮಾನ. ಈಗಲೂ ಅಷ್ಟೇ, ಎಷ್ಟೋ ಜನ ಯಜಮಾನ್ರ ಊರಲ್ಲಿಲ್ಲ ಅಂದರೆ ಊಟ ತಿಂಡಿ ಬಿಟ್ಬಿಡ್ತಾರೆ. ಅಲ್ಲ, ಊಟ ತಿಂಡಿ ತಮ್ಮ ಹೆಸರು? ಓ, ಮುಂಚಿದ್ದು ನಿಂತು ಬಂದ ನೋಡಿ. ನಮ್ಮ ಸಿಂಗರಪ್ಪನವರು ಆ ಕಲೆಯನ್ನು ಆಲಿಸಿ, ಆ ಕಲೆಗೆ ಒಂದು ಬೆಲೆಯನ್ನು ಕಟ್ಟಕ್ಕಾಗದಿರ್ತಕ್ಕಂಥ ಆ ಕಲಾವಿದರಿಗೋಸ್ಕರ ಆ 100 ರೂಪಾಯಿನ ಅವರು ಬಹುಮಾನವಾಗಿ ನೀಡಿದ್ದಾರೆ. ಅವರಿಗೆ, ಅವರ ಮನೆ ಮಂದಿಗೆ ಭಗವಂತ ಆ ಜಗದ್ರಕ್ಷಕ ಸಕಲ ವಿಧವಾದ ಸುಖ ಸೌಭಾಗ್ಯ ಸಂತೋಷವನ್ನು ಕೊಟ್ಟು ಕಾಪಾಡಲಿ. ಇಲ್ಲಿ ಯಾತಕ್ಕಾಗಿ ಆ ರೀತಿಯಾಗಿ ಆ ರೋದನ ಮಾಡುತ್ತಾ ಇದ್ಲು ಅಂದರೆ ಕಣ್ಣಿಗೆ ಬಟ್ಟೆ ಕಿತ್ತುಕೊಂಡಿದ್ಲು. ಪತಿಗೆ ಬೇಡವಾದ್ದನ್ನು ನೋಡಬಾರ್ದು. ಗಂಡನ ಜೋಪಾನ ಮಾಡೆ ಗಂಡನ ಜೋಪಾನ ಮಾಡೆ ಗಂಡಗಿನ ಮಿಗಿಲಾದ ದೈವವೊಂದಿಲ್ಲ, ಗಂಡಗಿನ ಮಿಗಿಲಾದ ದೈವವೊಂದಿಲ್ಲ, ಗಂಡನ ಜೋಪಾನ ಮಾಡೆ ಹಣೆಯಲ್ಲಿ ಇರುವುದು ಕುಂಕುಮರಾಜಿಯವ್ವ, ಅವ್ವ ಹಣೆಯಲ್ಲಿ ಇರುವುದು ಕುಂಕುಮರಾಜಿಯವ್ವ, ಆರಾಗಿ ಹೋದ ಮೇಲೆ ನೀಪಾರದೇಶವ್ವ, ಆರಾಗಿ ಹೋದ ಮೇಲೆ ನೀಪಾರದೇಶವ್ವ, ನಿರಂತರ ಕಾರ್ಯಕ್ರಮ ವರ್ಷವೆಲ್ಲ ಅದೇನೆ. ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ. ಅದು ಹಳೆ ರೇಟು, ಹಳೇದು ಅಂದ ಮೇಲೆ